ಜನರಿಗೆ ಮತ್ತೆ ಶಾಕ್ ಎದುರಾಗ್ತಾ ಇದೆ. ಬೆಲೆ ಏರಿಕೆಗೆ ಬ್ರೇಕ್ ಬೀಳೋದೇ ಡೌಟ್ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಜನರಿಗೆ ಮತ್ತೆ ಶಾಕ್. ಬೆಲೆ ಏರಿಕೆಗೆ ಬ್ರೇಕ್ ಬೀಳೋದೇ ಡೌಟಾ ಅನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಬಸ್ ಆಯ್ತು, ಈಗ ಆಟೋ ದರ ಏರಿಕೆಗೆ ನಡೀತಿದೆಯಾ ಸಿದ್ಧತೆ? ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಆಟೋ ರಿಕ್ಷಾ ಸರದಿನ. ಆಟೋ ಪ್ರಯಾಣದ ದರ ಹೆಚ್ಚಳಕ್ಕೆ ಚಾಲಕರು ಒಂದ್ ಕಡೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಪ್ರಯಾಣದ ದರ ಏರಿಕೆ ಮಾಡುವಂತೆ ಈಗ ಚಾಲಕರಿಂದ ಮನವಿ ಮಾಡಲಾಗ್ತಾ ಇದೆ. ಪ್ರಯಾಣದ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ. ಸದ್ಯ ಆಟೋ ರಿಕ್ಷಾ ಪ್ರಯಾಣ ದರ ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಇದೀಗ 40 ರೂಪಾಯಿಗೆ ಏರಿಕೆ ಮಾಡುವಂತೆ ಚಾಲಕರು ಮನವಿಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಬೆಲೆ ಏರಿಕೆ ಬರೆ ಜನರಿಗೆ ತಡ್ತಾ ಇದೆ. ಸಾರ್ವಜನಿಕರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದಿಂದ ನೋಡ್ತಾ ಇದ್ರೆ ಈಗ ಕೆಎಸ್ಆರ್ಟಿಸಿ ದರ ಏರಿಕೆ ಮಾಡಿ ಈಗ ಪುರುಷ ಪ್ರಯಾಣಿಕರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈತ ನೋಡ್ತಾ ಇದ್ರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಬರೆ ತಡ್ತಾ ಇದೆ. ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ರು, ನೀರಿನ ಬೆಲೆ ಏರಿಕೆ ಮಾಡಿದ್ರು, ಹಾಲಿನ ಬೆಲೆ ಏರಿಕೆ ಮಾಡಿದ್ರು. ಈಗ ನೋಡ್ತಾ ಇದ್ರೆ ಕೆಎಸ್ಆರ್ಟಿಸಿ ಬಸ್ಗಳ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಈಗ ಆಟೋ ರಿಕ್ಷಾದವರು ಕೂಡ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅಸೋಸಿಯೇಷನ್ ಸಭೆಯಲ್ಲಿ ನಿರ್ಧಾರ ಆಗಲಿದೆ ದರ ಭವಿಷ್ಯ. ಡಿಸೆಂಬರ್ 23ರಂದೇ ನಡೆಯಬೇಕಿದ್ದ ಆಟೋ ಅಸೋಸಿಯೇಷನ್ ಸಭೆ, ಆದ್ರೆ ಕಾರಣಾಂತರದಿಂದ ಈ ತಿಂಗಳಿಗೆ ಸಭೆಯನ್ನ ಮುಂದೂಡಲಾಗಿತ್ತು. ಈ ಮಧ್ಯೆ ದರ ಏರಿಕೆ ಬಗ್ಗೆ ಸಂಘಟನೆಗಳಲ್ಲೇ ಒಮ್ಮತ ಇಲ್ಲ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವವರೆಗೂ ದರ ಏರಿಕೆ ಮಾಡಬೇಡಿ, ದರ ಏರಿಕೆ ಮಾಡದಂತೆ ಕೆಲವು ಆಟೋ ಸಂಘಟನೆಗಳು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಅಸೋಸಿಯೇಷನ್ ಸಭೆ ನಂತರ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಬಸ್ ಆಯ್ತು, ಆಟೋ ದರ ಏರಿಕೆಗೆ ನಡೀತಾ ಇದೆಯಾ ಸಿದ್ಧತೆ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ದರ ಏರಿಕೆ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಬರೆ ತಡ್ತಾ ಇದೆ. ಈಗ ನೋಡ್ತಾ ಇದ್ರೆ ಆಟೋ ರಿಕ್ಷಾದವರು ಕೂಡ ಬೆಲೆ ಏರಿಕೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸುರಭಿ, ನಿನ್ನೆ ಅಷ್ಟೇ ಏನು ಬಸ್ಸಿನ ದರ ಅಂದ್ರೆ ಬಸ್ ಪ್ರಯಾಣ ದರ ಹೆಚ್ಚಳ ಆಗಿರುವಂತದ್ದು. ಈ ಹಿಂದೆ ಒಂದಷ್ಟು ಗೊಂದಲ ಕೂಡ ಈಗಾಗಲೇ ಶುರುವಾಗಿರುವಂತಹದ್ದು. ಮೊನ್ನೆ ಅಷ್ಟೇ ಕೆಎಂಎಫ್ ಹೇಳ್ತು ಹಾಲಿನ ದರವನ್ನ ಏರಿಕೆ ಮಾಡ್ತೀವಿ ಸಂಕ್ರಮಣದ ಬಳಿಕ ಅಂತ ಒಂದು ಮಾಹಿತಿಯನ್ನ ನೀಡ್ತು. ಅದಾದ ಬಳಿಕ ಏನು ತರಕಾರಿ ಬೆಲೆ ಕೂಡ ಈಗಾಗಲೇ ಏರಿಕೆ ಆಗಿರುವಂತಹದ್ದು. ಏನು ಕಳೆದ 3-4 ತಿಂಗಳ ಹಿಂದೆ ಅಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಕೂಡ ಈಗಾಗಲೇ ಹೆಚ್ಚಳ ಆಗಿರುವಂತಹದ್ದು. ನಿನ್ನೆ ಏನು ಬಸ್ ಪ್ರಯಾಣ ದರವನ್ನ ಕೂಡ ಈಗಾಗಲೇ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಆಟೋ ರಿಕ್ಷಾ ಚಾಲಕರು ಕೂಡ ಈಗಾಗಲೇ ಏನು ಬೆಲೆ ಏರಿಕೆ ಕುರಿತು ಒತ್ತಾಯವನ್ನ ಮಾಡ್ತಾ ಇರುವಂತಹದ್ದು. ಮುಂಚೆ ಕಿಲೋಮೀಟರ್ಗೆ ಅಂದ್ರೆ 30 ರೂಪಾಯಿ ಇತ್ತು, ಆದ್ರೆ ಈಗ ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮತ್ತು 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಆಟೋ ಅಸೋಸಿಯೇಷನ್ ಸಂಘಗಳೆಲ್ಲ ಸೇರ್ಕೊಂಡು ಸಭೆಯನ್ನ ಮಾಡಿರುವಂತಹದ್ದು. ಅಂದ್ರೆ ಒಟ್ಟಾರೆಯಾಗಿ 30 ರೂಪಾಯಿ ಇರುವಂತಹ ಬೆಲೆ ಈಗ 40 ರೂಪಾಯಿಗೆ ಏರಿಕೆ ಆಗುವಂತಹದ್ದು. ಇನ್ನು ಡಿಸೆಂಬರ್ 30ನೇ ತಾರೀಕು ಕೂಡ ಈಗಾಗಲೇ ಒಂದು ಸಭೆಯನ್ನ ಮಾಡಿರ್ತಾರೆ. ಏನು ಬೆಲೆಯನ್ನ ಏರಿಕೆ ಮಾಡ್ಬೇಕು, ನಾವು ಜನವರಿ ಬಳಿಕ ಬೆಲೆಯನ್ನ ಏರಿಕೆ ಮಾಡ್ಬೇಕು ಅನ್ನೋಂತಹ ಪ್ಲಾನಿಂಗ್ ಮಾಡುವುದರ ಮೂಲಕ ಸಭೆಯನ್ನ ಸೇರಿರ್ತಾರೆ. ಆದ್ರೆ ಆಗ ಯಾವುದೇ ರೀತಿಯಾದಂತಹ ಕೆಎಸ್ಆರ್ಟಿಸಿ ಆಗ್ಲಿ ಬಿಎಂಟಿಸಿ ಆಗ್ಲಿ 4 ನಿಗಮಗಳದ್ದು ಕೂಡ ಬೆಲೆ ಏರಿಕೆ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲೇ ಇರುವ ಕಾರಣದಿಂದಾಗಿ ಆಟೋ ಅಸೋಸಿಯೇಷನ್ ಅವರು ಈ ಎಲ್ಲಾ ಮಾಹಿತಿ ಅಂದ್ರೆ ಈ ಎಲ್ಲಾ ಸಭೆಯಲ್ಲೂ ಕೂಡ ಈಗಾಗಲೇ ಒಮ್ಮತದಿಂದ ಒಪ್ಕೊಂಡು ಈ ಏನು ಬೆಲೆ ಏರಿಕೆ ಕ್ರಮವನ್ನ ಅಲ್ಲಿಗೆ ಕೈ ಬಿಟ್ಟಿದ್ರು. ಯಾವಾಗ ಕೆಎಸ್ಆರ್ಟಿಸಿ ಮತ್ತು ಈ 4 ನಿಗಮಗಳ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡ್ತಾರೆ, ಅದಾದ ಬಳಿಕ ಎಲ್ಲಾ ಆಟೋ ಸಂಘದ ಸದಸ್ಯರು ಸಂಘಟದ ಪ್ರತಿಯೊಬ್ರು ಸೇರ್ಕೊಂಡು ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನೊಂದೇನು ಅಂತಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವವರೆಗೂ ಅಂದ್ರೆ ಈಗ ಯಾವ್ಯಾವ ರ್ಯಾಪಿಡೋ ಸೇರಿದಂತೆ ಯಾವೆಲ್ಲ ಹಲವು ಇದಾವೋ ಆ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವವರೆಗೂ ಕೂಡ ನಾವು ಏನು ಪ್ರಯಾಣ ದರ ಏರಿಕೆ ಮಾಡುವಂತಿಲ್ಲ ಅನ್ನುವಂಥದ್ದು ಅವರಲ್ಲಿ ಈಗಾಗಲೇ ಗೊಂದಲ ಇರುವಂತದ್ದು. ಸೊ ಬೈಕ್ ಟ್ಯಾಕ್ಸಿ ಇರೋದ್ರಿಂದಾಗಿ ಆಟೋಗಾರರಿಗೆ ಹೊಡೆತ ಬೀಳ್ತಾ ಇರೋ ಹಿನ್ನೆಲೆಯಲ್ಲಿ ಇದನ್ನ ಬಂದ್ ಮಾಡ್ಬೇಕು, ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೇಕು. ಇದಾದ ಬಳಿಕ ನಮ್ಮ ಪ್ರಯಾಣ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಿ ಈಗ ಸಭೆ ನಡೀತಾ ಇರುವಂತದ್ದು. ಇನ್ನು ಕೆಲವೊಂದು ಸಂಘಟನೆಗಳಲ್ಲಿ ಒಂದು ಕಡೆ ಒಮ್ಮತ ಇದೆ, ಇನ್ನೊಂದು ಕಡೆ ಇಲ್ಲದೆ ಇರೋ ಕಾರಣದಿಂದಾಗಿ ಒಂದಷ್ಟು ಪೆಂಡಿಂಗ್ ಇರೋದ್ರಿಂದಾಗಿ ಅಂದ್ರೆ ಜನವರಿ 30ನೇ ತಾರೀಕಿನ ಒಳಗಡೆ ಮತ್ತೊಂದು ಸಭೆಯನ್ನ ಕರೆದು ಬೆಲೆ ಏರಿಕೆ ಬಗ್ಗೆ ನಿರ್ಧಾರ ಕೈಗೊಂಡು
ಎಷ್ಟರ ಮಟ್ಟಿಗೆ ಮಾಡಬೇಕು ಅನ್ನುವಂತಹ ಕ್ರಮಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಸುರಭಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.